ಬನ್ನಿ ಒಳಗೆ ಗೈಸ್ ಈ ಬಿಸಿಲಂತೂ ಹೆಂಗೆ ಮಗು ಹೊಡಿತೈತೆ ಅಂದರೆ ಅಪ್ಪ ವೀಡಿಯೋ ಮಾಡೋಕ್ಕೂ ಆಯ್ತಲ್ಲ ಹಂಗೆ ಮಗು ಹೊಡಿ. ಸೊ ಆ ನಂಬರ್ ಅಂದರೆ ಆ ಮೇಲ್ಗಡೆ ಕಟ್ಸಿದ್ಯಾರು ಮಾತ್ರ ಹಾಕ್ಸಿರೋದು ನಮ್ಮ ತಾತ. ಇಲ್ಲಿಟ್ಟವ್ರ ಗೊತ್ತಿಲ್ಲ ಗೈಸ್, ಕೀ ತೆಗೆದ್ರೆ ಈ ಕಡೆ ಸೈಡ್ ಸೂರಜ್ ಕುಮಾರ್, ಈ ಕಡೆ ಗೈಸ್ ಇದೆ. ಗೈಸ್ ಇದು ಯಾರು ಗೊತ್ತಾ? ಪ್ರತಿ ಸಾಯಂಕಾಲ ಬರ್ತದೆ ನಮ್ಮ ಅಜ್ಜಿ ಪ್ರತಿ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಕೊಡ್ತಾನೇ ಇರ್ತಾರೆ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯುವ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಸೊ ಇವತ್ತು ಏನಪ್ಪ ವಿಷಯ ಅಂದರೆ, ಸೊ ಹಿಂದಿನ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ. ಸೊ ನಾವು ಊರಿಗೆ ಬಂದಿದ್ದೀವಲ್ಲ, ನಮ್ಮ ಅಜ್ಜಿ ಮನೆ ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಮಾಡಬೇಕಾಗಿತ್ತು, ಬೀಗ್ ರೂಟ್ ಆಯಿತು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಬಂದು ಮಾಡ್ತಾಯಿದ್ದೀನಿ. ಸೊ ಕ್ಯಾಮ್ರಾಮ್ಯಾನ್ ಇವಾಗ ಪ್ರೀತಿ ಆಗಿಲ್ಲ, ನಗ್ತಾವಳೆ, ಅವಳು ಮುಖ ತೋರಿಸಲ್ಲ ಬಿಡ್ರಿ. ಸೊ ಯಾರು ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡಿ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳಿಸೋನು. ಐಸ್ ನೋಡ್ರಿ, ಇದು ಸ್ಟಾರ್ಟಿಂಗು ತೋರಿಸ್ತೀನಿ ನೋಡ್ಕೊಳ್ರಿ, ಆಮೇಲೆ ಒಳಗೆ ಹೋಗೋಣ. ಆಚೆ ಕಡೆಯಿಂದ ನೋಡ್ರಿ ಹಿಂಗೆ ಕಾಣುತ್ತೆ ನಮ್ಮ ಅಜ್ಜಿ ಮನೆ. ಸೊ ಇವೆಲ್ಲ ಮೇಲ್ ಮಾಡಿಸಿರೋದೆಲ್ಲ ಹೇಳ್ತೀನಿ ಯಾವಾಗ ಮಾಡಿಸಿದ್ದು ಅಂತ. 1 year ಬ್ಯಾಕ್ ಮಾಡಿಸಿರೋದು. ಸೊ ಇದೂ ಅಷ್ಟೇ, ಇವೆಲ್ಲ ಒಂದು 2 years ಬ್ಯಾಕ್ ಮಾಡಿಸಿರೋದು. ಇರೋ ಬಗ್ಗೆ ಎಲ್ಲ ಹಂಗೆ ಹೇಳ್ತೀನಿ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಗೈಸ್ ಈ ಡೋರ್ ಬಂದು ಇವಾಗ ಏನು ಇಲ್ಲಿ ನೋಡ್ತಾ ಇದ್ದೀರಾ, ಈ ಡೋರ್ ಮುಂಚೆ ಈ ಕಡೆ ಇದ್ದಿತ್ತು. ಈ ಕಡೆಯಿಂದ ಇದು ಫುಲ್ಲು ಅರ್ಧ ಇದನ್ನೇ ಹೊಡೆದಾಕ್ಸಿ ಫಸ್ಟಿಂದ ರೆನೋವೇಟ್ ಮಾಡಿರೋದು. ಅದು ನಮ್ಮ ಮಾಮ ಮದುವೆಗೋಸ್ಕರನೇ ರೆನೋವೇಟ್ ಮಾಡಿರೋದು. ಈ ಬಾಗಿಲು ಇವೆಲ್ಲ ಫುಲ್ಲಿ ಕ್ಲೋಸ್. ಮುಂಚೆ ಇಲ್ಲೊಂದು ಕಿಟಕಿ ಅವೆಲ್ಲ ಇದ್ದಿದ್ದು, ಈಗೆಲ್ಲ ಹೊಸ್ದಾಗಿ ಮಾಡಿಸಿರೋದು. ಈ ಬಾಗಿಲು ಮುಂಚೆ ಈ ಕಡೆ ಇದ್ದಿದ್ದು, ಇವೆಲ್ಲ ಇದನ್ನು ಮಾಡಿಸಿ ಕರೆಕ್ಟಾಗಿ ಮಾಡಿಸಿರೋದು. ಇವಾಗ ಒಳಗಡೆ ಅಷ್ಟೇ ಫುಲ್ ರೆನೋವೇಟ್ ಮಾಡಿಸೋ. ಒಳಗಡೆ ಮುಂಚೆ ಹೆಂಗಿತ್ತು ಅಂದರೆ ಫುಲ್ ಸಿಮೆಂಟಲ್ಲಿ ಇದು ಮಾಡಿರ್ತಾರೆ ಫುಲ್ಲು ಆ ಥರ ಬ್ರೌನ್ ಕಲರ್ ಟೈಲ್ಸ್. ಬ್ರೌನ್ ಕಲರ್ ಟೈಲ್ಸ್. ಈಗ ಮಾಮೂಲಿ ಬೆಂಗಳೂರಲ್ಲೆಲ್ಲ ಯಾವ ಥರ ಮನೆ ಇರುತ್ತೋ ಕಬೋರ್ಡು ಆ ಥರ ಎಲ್ಲ ಇವಾಗ ರೀಸೆಂಟಾಗಿ ಮಾಡ್ತಿದ್ರು. ಇವಾಗ ಬನ್ನಿ ಒಳಗೆ ಹೋಗೋಣ. ಗೈಸ್ ಈ ಬಿಸಿಲಂತೂ ಹೆಂಗೆ ಮಗು ಹೊಡಿತೈತೆ ಅಂದರೆ ಅಪ್ಪ ವೀಡಿಯೋ ಮಾಡೋಕ್ಕೂ ಆಯ್ತಲ್ಲ ಹಂಗೆ ಮಗು ಹೊಡಿತೈತೆ. ಗಾಯ್ಸ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಎಲ್ಲ ಇಗ್ನೋರ್ ಮಾಡಿ, ಬಿಕಾಸ್ ಮೈಕ್ ಇಲ್ಲ ನಮ್ಮ ಹತ್ರ. ಆ ಸೌಂಡು, ಆ ಗಾಡಿ ಸೌಂಡು, ರಾಗಿ ಮಿಷಿನ್ ಸೌಂಡ್. ಯಾಕಂದರೆ ರಾಗಿ ಮಿಷಿನ್ ಪಕ್ಕದಲ್ಲೇ ಇರೋದು, ರೋಡೂ ಅದು ಅಲ್ಲೇ ಪಕ್ಕದಲ್ಲೇ ಇರೋದಲ್ವಾ. ಆಟೋ ಸೌಂಡು, ರಾಗಿ ಮಿಷಿನ್ ಸೌಂಡ್ ಎಲ್ಲಲ್ಲೇ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಗಾಯ್ಸ್ ಇವಾಗ ಮನೆ ಒಳಗೆ ಎಂಟರ್ ಆದರೆ, ಸೊ ಇವಾಗ ಹಾಲಿದು. ಸೊ ಎಲ್ಲ ಇಲ್ಲೇ ಕೂತವ್ರೆ. ಇವಾಗ ನಾವು ಬೆಂಗಳೂರು ಹೊರಡಬೇಕಲ್ಲ, ಅದಕ್ಕೆಲ್ಲ ಪ್ಯಾಕ್ ಮಾಡಿ ಕೂತವ್ರೆ. ಹಾಯನೇ ಗೈಸ್ ಇವಳದು ಒಂದು ಮೇಲ್ಗಡೆ ಒಂದು ಫೋಟೋ ಐತೆ, ಅದನ್ನ ಮೇಲ್ಗಡೆ ಹೋದಾಗ ತೋರಿಸ್ತೀನಿ. ಮುಂಚೆ ಹೆಂಗಿದ್ಲು ಈಗ ಹೆಂಗ ನೋಡ್ಕೊಬಿಡ್ರಿ. ಅವಳು ಅಂತ ಅವಳೆ ಅಂತ ನಾವು ಅವಳು ಅಂತಾನೆ ಅಂತ ಹಂಗೇನೆ ಚಿಕ್ಕ ವಯಸ್ಸಿಂದ ಹಂಗೆ. ಆಂಟಿ ಅಲ್ಲ ಕಡಲೆ ಚಿಕ್ಕಮ್ಮ ಏನು ಅನ್ನಲ್ಲ ಅವಳಿಗೆ. ಸೊ ಚಿಕ್ಕ ವಯಸ್ಸಿಂದನೂ ಕರೆದು ಹಂಗೆ ಅಭ್ಯಾಸ. ನೋ ಕಾಮೆಂಟ್ಸ್. ಸರಿ ಚಿಕ್ಕಮ್ಮ ಇಲ್ಲಿ ಕೂತವ್ರೆ ನಮ್ಮ ಅಪ್ಪ ಮತ್ತೆ ನಮ್ಮಮ್ಮ. ಹಾಯ್ ಹೇಳ್ರಂಗೆ. ಹಾಯ್ ಹಾಯ್ ಅಂತ ಹೇಳಿ. ಈ ಕಡೆ ಒಂದು ಟಿ ವಿ ಯೂನಿಟ್ಟು. ಸೊ ಇದೊಂದು ಟಿ ವಿ, ಇಲ್ಲ ಸಬೂಫರು. ಈ ಕಡೆ ಬಂದರೆ ಶೋಕೇಸು ಫುಲ್. ಅದೆಲ್ಲ ಪ್ರೈಸ್ ಯಾರು ಗೊತ್ತಾಗ ಗೆದ್ದಿರೋದು ಅಂದರೆ ಇವ್ರ ಅಣ್ಣ ಗೆದ್ದಿರೋದು. ಕಬಡ್ಡಿ ಅದೆಲ್ಲ ಆಡಿ ಅದೆಲ್ಲ ಗೆದ್ದಿರೋದು. ಅವರು ಕೊಟ್ಟವ್ರೆ ಕಬಡ್ಡಿ ತಾನೆ. ಚಂದ್ರಮ್ಮ ಮುಂದೆ ತಾನೆ. ಅದು ಮತ್ತೆ ಗೊಂಬೆಗಳನ್ನ ತಂದಿರೋದು. ಇದು ಇನ್ನೂ ಮೇಲ್ಗಡೆ ಎಲ್ಲ ಐತೆ ಗೈಸ್ ಹಾಗೆ ಗೊಂಬೆಗಳು. ಇದೊಂದು ನೋಡ್ರಿ, ಅವಾಗ ನಮ್ಮ ತಾತ ಅಜ್ಜಿ ಹೆಂಗಿದ್ರು ಅವಾಗ ತೆಗ್ಸಿರೋದು ಅವ್ರಿಬ್ರು ಫೋಟೋ. ಈ ಗೈಸ್ ಇವೆಲ್ಲ ಇವಾಗ ಮಾಡಿಸಿರೋದು. ಇದು ರೀಸೆಂಟಾಗಿ ಕಬೋರ್ಡು ಮತ್ತೆ ಎಲ್ಲ ಒಂದು 2-3 years ಆಯಿತು ಮಾಡಿಸಿ. ಸೊ ಮುಂಚೆ ಹಿಂಗಿರಲಿಲ್ಲ. ಇವಾಗ ಅದೆಲ್ಲ ಅಲ್ಲೊಂದು ಡೋರ್ ಹಿಂದೆ ದಿವಾನ, ಮತ್ತು ಆ್ಯಕ್ಚುಲಿ ಡೋರ್ ಇದ್ದಿದ್ದು ಅಡುಗೆ ಮನೆ ಡೋರ್ ಈ ಕಡೆ. ಇವಾಗ ಎಂಟ್ರೆನ್ಸ್ ಆ ಕಡೆ ಆಗಿರೋದು. ಸೊ ಹಿಂದೆಗಡೆ ಹಿಂದೆ ಒಳಗಡೆ ಇಲ್ಲಿದ್ದಿದ್ದು ಅಂದರೆ ಡೋರು ಈ ಕಡೆ ಇತ್ತಲ್ಲ, ನಾವು ಆವಾಗಲೇ ಹೇಳಿದ್ನಲ್ಲ ಡೋರ್ ಈ ಕಡೆ ಇತ್ತು. ಸೊ ಅಡುಗೆ ಮನೆ ಎಂಟ್ರೆನ್ಸ್ ಈ ಕಡೆ ಇದ್ದಿತ್ತು ಮುಂಚೆ. ಇಲ್ಲಿಂದ ನಾವು ಎಂಟರ್ ಆಗ್ತಾ ಇದ್ದಿದ್ದು. ಇವಾಗ ಆ ಕಡೆ ಸೈಡ್ ಮಾಡ್ತಾರೆ ಫುಲ್ಲು ಎಲ್ಲ ರೆನೋವೇಟ್ ಮಾಡಾದ್ಮೇಲೆ. ಇಲ್ಲ ಅಜ್ಜಿ ತಾತ ಕೂತವ್ರು ರೋಡ್ ಇಬ್ರು. ಆಯನ ತಾತ ಹಂಗೆ ಇಲ್ಲಿ ಆಯನ್ನು ಇಲ್ಲಿ ಆಯನ ಅಜ್ಜಿ
ಕೈ ಎತ್ತಿಂಗೆ ಮೇಲೆ ಸರ್ ನಮ್ಮ ತಾತಂಗೆ ಸ್ವಲ್ಪ ಹುಷಾರಿಲ್ಲ ಗಾಯ್ಸ್, ಅದಕ್ಕೆ ಬರ ಒಳಗಡೆ ಗೈಸ್ ಇದು ದೇವ್ರ ಮನೆಗೆ ಮತ್ತೆ ಕಿಚನ್ಗೆ ಹೋಗುವ ರೂಟ್ ಬರೇ ಹಾಕ್ತೀನಿ guys. ಗಾಯ್ಸ್ ನಮ್ಮ ಅಜ್ಜಿ ಫೇವ್ರೆಟ್ ಪ್ಲೇಸ್ ತೋರ್ಸದ ಇದೆ ದೇವ್ರ ಮನೆ. ನೋಡಿ ಗಾಯ್ಸ್, ನಮ್ಮ ಅಜ್ಜಿ ಲೈಟ್ ಹಾಕು ಅಂತಾರೆ, ಯಾಕಂದ್ರೆ ನೀಟಾಗಿ ದೇವ್ರು ಕಾಣಿಸ್ಲಿ. ಅಂದ್ರೆ ಪ್ರತಿನಿತ್ಯ ಮಾಡ್ತಾನೆ ಇರ್ಬೇಕು ಪೂಜೆ, ಡೈಲಿ ಮಾಡ್ತಾನೆ ಇರ್ಬೇಕು ಪೂಜೆ, ಅವಾಗಲೇ ನಮ್ಮ ಅಜ್ಜಿ ಕಳಚ ಅಂದ್ರೆ ಅವ್ರ ಮನ್ಸಿಗೆ ಸಮಾಧಾನ ಅನ್ಸೋದು. ಸೊ ಇವಾಗ ಕಿಚನ್ಗೆ ಎಂಟ್ರಿ. ಸೊ ಹಂಗೆ ಒಳಗೆ ಬನ್ನಿ. ಸೊ ಏನು ಗೈಸ್, ಇದು ನಾರ್ಮಲ್ ಕಿಚನ್. ಸೊ ಈ ಥರ ಕಬೋರ್ಡು ಇದೆಲ್ಲ ಮಾಡವ್ರೆ. ಸೊ ಗೈಸ್ ಮೊದ್ಲಿದೆಲ್ಲ ಯಾವ್ದು ಇರ್ಲಿಲ್ಲ ಗೈಸ್, ಇವಾಗ ರೀಸೆಂಟ್ ಆಗಿ ಇತ್ತು ಅಂದ್ರೆ ಗೈಸ್, ಇವಾಗ ಹಳೆ ಕಿಚನ್ ಎಲ್ಲ ನೀವು ಊರಲ್ಲಿ ಫಿಲಮ್ಗಳೆಲ್ಲ ನೋಡ್ತೀರಾ, ಅಂದ್ರೆ ಇಲ್ಲಿ ಇನ್ನೂ ದೊಡ್ಡದಾಗಿತ್ತು ಕಿಚನ್ ಆಕ್ಚುಲಿ. ಅಲ್ಲಿ ನೋಡ್ರಿ, ಇಲ್ಲಿ ಗ್ಯಾಪ್ ಕಾಣ್ತೈತೆ, ಇಲ್ಲಿ ಗ್ಯಾಪ್ ಕಾಣ್ತೈತೆ ಗೊತ್ತಾ ನಿಮ್ಗೆ? ಇಲ್ಲಿ ಇದ್ದಿದ್ದು ಆಕ್ಚುಲಿ ಡೋರ್, ಅದು ಅಂದ್ರೆ ಎಂಟ್ರೆನ್ಸ್ ಆ ಕಡೆ ಇದ್ದಿತ್ತು. ನಾವು ಅಲ್ಲಿಂದ ಬಂದ್ರೆ ಇನ್ನ ದೊಡ್ಡದಾಗಿ ಕಾಣೋದು, ಇನ್ನ ಹಿಂದೆ ಇತ್ತು, ಫುಲ್ ದೊಡ್ಡದಾಗಿತ್ತು. ಇಲ್ಲಿ ಇದು ಚಿಮ್ನಿ ತರ ಇತ್ತು, ಅದು ದೊಡ್ಡದಾಗಿ ಹಿಂಗೆ. ಅದು ಹೋದ್ರೆ ಕರೆಕ್ಟಾಗಿ ಟೆರೆಸ್ ಮೇಲೆ ತನಕ ಹೋಗೋದು, ಹೊಗೆ ಎಲ್ಲ ಇಲ್ಲ. ಅವೆಲ್ಲ ಏನು ಅದೇನಂತ ಉಫ್ ಅಂತಾರಲ್ಲ, ಹಂಗ ಆ ಥರ ಮಾಡ್ತಾ ಇದ್ದಿದ್ದು. ಇವಾಗ ಈ ಥರ ಮಾಡ್ರನ್ನಾಗ ಮಾಡ್ಸಿರೋದು, ಯಾಕಂದ್ರೆ ನಮ್ಮ ಅಜ್ಜಿಗೆ ಸ್ವಲ್ಪ ಈಸಿ ಆಗ್ಲಿ ಅಂತ. ಅಂದ್ರೂ ನಮ್ಮ ಅಜ್ಜಿಗೆ ಇವೆಲ್ಲ ಸೆಟ್ ಆಗಲ್ಲ, ಹಳೇ ಸ್ಟೈಲ್ ಇದ್ರೇನೆ ಅವ್ರಿಗೆ ಇಷ್ಟ. ಆದ್ರೆ ಈಗ ಅಭ್ಯಾಸ ಮಾಡ್ಕೊಂಡವ್ರೆ ಎಲ್ಲ, ಗ್ಯಾಸ್ ಎಲ್ಲ ಆನ್ ಮಾಡಕ್ಕೆ ಆ ಥರ ಎಲ್ಲ. ಸೊ ಇದು ಅಡುಗೆ ಮನೆ. ಇದು ನಮ್ಮ ಅಜ್ಜಿಯ ಪುಟ್ಟ ಅಡಿಗೆ ಮನೆ, ವಾಶ್ ಫ್ರಿಜ್ಜು. ಸೊ ಆ ಕಡೆ ಹೋದ್ರೆ ಮಾಮೂಲಿ ಒಂದು ಸ್ಪೇಸು. ನಮ್ಮ ಅಜ್ಜಿ ಫೇವ್ರೆಟ್ ಪ್ಲೇಸ್ ಇದಾದ್ರೆ ನಮ್ಮ ತಾತನ ಫೇವ್ರೆಟ್ ವಸ್ತು ಅಂದರೆ ಬೀರು. ನಮ್ಮ ತಾತ ಬೀರೂನ್ ಬಿಟ್ಟಂತೂ ಎಲ್ಲೂ ಇರಲ್ಲ ಗೈಸ್. ನೀವು ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು ನಮ್ಮ ತಾತ ಈ ಬೀರೂನ್ ತೊಗೊಂಡು ಹೋಗ್ಬೇಕು ಅಂತ ಹಠ ನಮ್ಮ ತಾತಂದು. ಈಗ ಈ ಕಡೆ ಬಂದರೆ ಮಾಮೂಲಿ ಒಂದು ಕಾಮನ್ ವಾಶ್ರೂಮು, ಈ ಕಡೆ ಮಾಮೂಲಿ ಟ್ಯಾಂಕ್ ಇರೋದು, ಈ ಕಡೆ ಒಂದು ಕಾಮನ್ ಬಾತ್ರೂಮ್ ಅಷ್ಟೇ ಗೈಸ್. ಬಾತ್ರೂಮ್ ಅಂದರೆ ಎಲ್ಲ ನಾರ್ಮಲ್ ಥರನೇ. ಸೊ ಅದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ. ಈಗ ಮೇಲ್ಗಡೆಗೆ ಹೋಗೋಣ ಬನ್ನಿ. ಗೈಸ್ ಈ ವಾಂಟಿದು ಒಳ್ಳೆ ನಮ್ಮ ಮಗಳನ್ನ ತೋರ್ಸಲ್ವಾ ಗೈಸ್ ಇವಾಗ ಫಸ್ಟ್ ಫ್ಲೋರ್ ಎಲ್ಲ ನೀವು ಕ್ಲಿಯರಾಗಿ ತೋರಿಸಿದೆ ನಾನು, ನೀವು ನೋಡಿದ್ರಿ. ಇವಾಗ ಮೇಲ್ಗಡೆ ಫ್ಲೋರ್ ಇನ್ನೊಂದೈತೆ. ನಾವು ಕೆಳಗಡೆಗಿಂತ ಜಾಸ್ತಿ ಮೇಲ್ಗಡೆನೇ ಜಾಸ್ತಿ ನಮ್ಮ ಮೆಮೊರೀಸ್ ಇರೋದು. ಬರ್ರಿ ಹೋಗೋಣ ಮೇಲ್ಗಡೆ. ಗೈಸ್ ಇಲ್ಲೊಂದು ಈ ಮೆಟ್ಲು ಹತ್ಕೊಂಡು ನಾವು ಇಲ್ಲಿ ಎಷ್ಟು ಇದೈತೆ ಅಂದರೆ ಮೆಮೊರೀಸು, ಈ ಕಿಟಕಿಲೇ ನಾವು ಅರ್ಧ ಊಟ ಇಸ್ಕೊಂಡಿರೋದು. ನಾವು ಅಡುಗೆ ಮನೆ ಕಿಟಕಿಯಿಂದ ಈ ಕಿಟಕಿ ಹಂಗಿದೆ, ಅದಕ್ಕೆ ಹಂಗೆ ಬಿಟ್ಟಿರೋದು, ಕ್ಲೋಸ್ ಮಾಡಿಸಿಲ್ಲ. ಸೊ ಇಲ್ಲೇ ನಾವು ಚಿಕ್ಕ ವಯಸ್ಸಿಂದ ಫುಲ್ಲು ಎಲ್ಲ ಇಲ್ಲೇ ಕುತ್ಕೊಂಡೇ ಊಟ ಮಾಡೋದು. ಇಲ್ಲಿ ಈಸ್ಕೊಳ್ಳೋದು, ನಮ್ಮ ಅಜ್ಜಿ ಕೊಡೋದು, ನಾವು ಇಲ್ಲಿ ಕುತ್ಕೊಂಡು ತಿನ್ನೋದು. ನಾವು ಜಾಸ್ತಿ ಕೆಳಗಡೆನೂ ಹೋಯ್ತಾರಲ್ಲ, ಎಲ್ಲ ಮೇಲ್ಗಡೆನೇ ಪಾರ್ಸಲ್, ಇಲ್ಲಿಂದ ಎತ್ಕೊಳ್ಳೋದು, ಮೇಲೆ ಹೋಗಿ ತಿನ್ನೋದು. ಕೆಳಗಡೆ ನಮ್ಮ ತಾತ ಅಜ್ಜಿ ಬಿಟ್ಟರೆ ಇನ್ನು ಯಾರು ಇರ್ತಿರ್ಲಿಲ್ಲ. ನಾವು ಯಾರೇ ಬಂದರೂ ಮೇಲ್ಗಡೆನೇ ಎಲ್ಲ ಇದು ಮಾಡೋದು. ಸೊ ಬರ್ರಿ ಇವಾಗ ಮೇಲೆ ಹೋಗೋಣ. ಇದು ಅಷ್ಟೇ, ಇವೆಲ್ಲ ಮುಂಚೆ ಏನೂ ಇರಲಿಲ್ಲ. ಸೊ ಇವಾಗ 1 ಇಯರ್ ಬ್ಯಾಕು ಇವೆಲ್ಲ ಮಾಡಿಸಿರೋದು. ಅಂದರೆ ಮದುವೆ ಆಗಿಂತ ಮುಂಚೆ, ನಮ್ಮ ಮಾಮ ಮದುವೆ ಆಗಿಂತ ಮುಂಚೆ ಇದು ಯಾವುದೂ ಇರಲಿಲ್ಲ. ಇದು ಆಮೇಲೆ ಮದುವೆ ಎಲ್ಲ ಆದಮೇಲೆ ಮನೆ ಒಂಚೂರು ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಇವೆಲ್ಲ ಕವರ್ ಮಾಡಿಸಿರೋದು. ಸೊ ಇದು ಮೇಲ್ಗಡೆ ಮನೆ. ಹಂಗೆ ಬರ್ರಿ ಒಳಗಡೆ. ಸೊ ಇದು ಎಂಟರ್ ಆದರೆ ಇದು ಹಾಲು, ಸ್ವಲ್ಪ ಪರವಾಗಿಲ್ಲ, ದೊಡ್ಡದಾಗೆ ಐತೆ, ಕೆಳಗಡೆ ಇತ್ತ. ಸೊ ಬಾರೆ ಒಳಗಡೆ ಇದು ನೋಡ್ರಿ, ಇದು ಹಾಲ್. ಇಲ್ಲೊಂದು ರೂಮು. ಸೊ ಇಲ್ಲಿ ಮುಂಚೆ ಹೆಂಗಿತ್ತು ಅಂದರೆ ಟಿ ವಿನ ನಾವು ಇಲ್ಲಿಡ್ತಿದ್ದೆವು ಮುಂಚೆ, ನಾವು ಚಿಕ್ಕವರಿದ್ದಾಗ. ನಾನು ನಮ್ಮ ಮಾವ ಮಾತ್ರ ಜಾಸ್ತಿ ನೋಡ್ ಬರ್ತಾ ಇರಲಿಲ್ಲ ರಜಕ್ಕೆ, ಅಲ್ಲೇ ಇರೋಳು. ನಾವು IPL ಕರೆಕ್ಟಾಗಿ ಸ್ಟಾರ್ಟ್ ಆಗೋ ಟೈಮಲ್ಲಿ ಬರ್ತಿದೆ. ಅವಾಗ ಇಲ್ಲಿ ಒಂದು ಸಣ್ಣ ಇದಿತ್ತು, ಮಂಚ ಇತ್ತು, ಇಲ್ಲಿ ಟಿ ವಿ ಇಡ್ತಿದ್ವು. ಆ್ಯಕ್ಚುಲಿ ಇಲ್ಲಿ ಟಿ ವಿ ಇಟ್ಕೊಂಡು ನಾವು IPL ನೋಡ್ತಿದ್ವಿ, ನೈಟೆಲ್ಲ ನೋಡ್ತಿದ್ದೆವು. ಇವಾಗ ಅಲ್ಲಿ ಟಿ ವಿ ಐತೆ. ಸೊ ಇದು ಟಿ ವಿ ಇವಾಗ ಆನ್ ಆಗಲ್ಲ, ಅಷ್ಟೊಂದು ವರ್ಕ್ ಆಗಲ್ಲ. ಲಾಕ್ಡೌನ್ ಟೈಮಲ್ಲಂತೂ ಇಲ್ಲಿ ತುಂಬಾ ಮೆಮೊರೀಸ್ ಇದೆ. ಲಾಕ್ಡೌನಲ್ಲಿ ನಾವೆಲ್ಲ ಇದ್ದಿದ್ದೆ ಇಲ್ಲಿ. ಆಡು ಇಲ್ಲೇ ಕಾರ್ಡ್ಸ್ ಆಡು, ತಿನ್ನು, ಗೋಬಿ ತಿನ್ನು, ಚಾಟ್ಸ್ ತಿನ್ನು, ಗೆದ್ದಿದ್ದ ಅಮೌಂಟಲ್ಲಿ ಫುಲ್ ಚಿಕನ್ ಮಾಡಿಸು, ಅದೇ ನಡೆಸ್ತಾ ಇದ್ದೀವಿ ಎಲ್ಲರೂ ಇಲ್ಲಿ. ಸೊ ಹೆವಿ ಮೆಮೊರೀಸ್ ಐತೆ ಗೈಸ್ ಇಲ್ಲಿ ಹಾಲಲ್ಲಿ. ಇಲ್ಲಿ ಬಂದರೆ ಇದು ಟಿ ವಿ. ಸೊ ನೋಡ್ರಿ, ಇನ್ನು ನಮ್ಮ ಅಜ್ಜಿ ಹೆಂಗಿಟ್ಟವ್ರೆ. ಇದು ತುಂಬಾ ಹಳೆ ಟಿವಿ ಗೈಸ್, ಇನ್ನೂ ಹಂಗೆ ಇಟ್ಕೊಂಡಿದೀವಿ ನಾವು, ಯಾರಿಗೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಕೊಟ್ಟು ಹೊಸ ತೊಗೊಂಡು ಬರಬೇಕು. ಅದಕ್ಕೆ ಇಲ್ಲಿ ಯಾರು ಇರ್ತಿರ್ಲಿಲ್ಲ ಅಲ್ವಾ, ಜಾಸ್ತಿ ಕೆಳಗಡೆ ಮನೇಲಿ ಅವ್ರು ಟಿ ವಿ ನೋಡ್ತಾ ಇದ್ದಿದ್ದು, ಅಜ್ಜಿ ಸೀರಿಯಲ್ ಎಲ್ಲ ನೋಡ್ತಾರೆ. ಇಲ್ಲಿ ನಾವು ನೋಡ್ತಾ ಇದ್ದು ಕ್ರಿಕೆಟು, ನಮ್ಮ ಮಾಮ ಇದ್ದಾಗ ಮಾತ್ರ ನೋಡ್ತಿದ್ದೆ ಅಷ್ಟೇ. ಅದಕ್ಕೆ ಇವಾಗ ಯಾರು ಯೂಸೇ ಮಾಡ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಜಾಸ್ತಿ ಯಾರು ಇರುತ್ತೆ, ಇರೋರೆಲ್ಲ ಮದುವೆ ಮಾಡ್ಕೊಂಡು ಹೋಗೋದಲ್ಲ, ಅದಕ್ಕೆ
ಸೊ ನೋಡ್ರಿ ನಮ್ಮ ಅಜ್ಜಿ ಎಲ್ಲ ಇನ್ನ ಗೊಂಬೆಗಳು ಮೇಂಟೈನ್ ಮಾಡೋದು. ಚನ್ನಪಟ್ಟಣ ಅಂದರೆ ಗೊಂಬೆ ನಾಡೆ ಅಲ್ವಾ, ಜಾಸ್ತಿ ನಮ್ಮಲ್ಲಿ ಇದೇ ಥರ ಗೊಂಬೆಗಳು. ಇವಾಗ ಇಲ್ಲೊಂದು ರೂಮ್ ಐತಿ ಹಾಲಲ್ಲಿ ಇರೋದು 2 ರೂಮ್, ಮೇಲ್ಗಡೆ ಮನೇಲಿ 2 ರೂಮ್ ಇರೋದು. ಸೊ ಇದು ಮೊದಲನೇ ರೂಮು. ಇದೇನು ಅಷ್ಟೊಂದು ಏನಿಲ್ಲ, ಚಿಕ್ಕ ರೂಮೇ. ಸೊ ಎಲ್ಲ ಹಂಗೆ ಸ್ಟಫ್ಸ್ ಎಲ್ಲ ಹಂಗೆ ಐತಿ ನೋಡ್ರಿ. ಹಳೆ ಬೀರು, ಇದು ಮುಂಚೆ ನೋಡಿ ಇದು ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿದ್ದಿದ್ದು, ಆಚೆ ಇದ್ದಿದ್ದು. ಇವಾಗ ಇಂತಂದು ಇಟ್ಬಿಟ್ಟವ್ರೆ. ಈಗಿದೆ ರೂಮ್ ಯಾರು ಅಷ್ಟೊಂದು ಯಾರು ಯೂಸ್ ಮಾಡಲ್ಲ, ಬರೀ ಏನೋ ಡ್ರೆಸ್ ಚೇಂಜ್ಗೆ ಇಲ್ಲ ಏನು ಪಾತ್ರೆ ಹಳೆ ಸಾಮಾನು ಇದೆ. ಇನ್ನೆಲ್ಲ ನೋಡ್ರಿ ಹಳೆ ಬೀರು. ಇನ್ನೊಂದು ತೋರಿಸ್ತೀನಿ ಬನ್ನಿ ಗೈಸ್. ಇದು ನೋಡ್ರಿ ಟೀಚರ್ಸ್ ಡೇದು 2001 ಇದು ನೋಡ್ರಿ. ಅವಾಗೇನೆ 10 ರೂಪಾಯಿ ನೋಡಿ. ಇದು 2002 ಅವಾಗಲೂ 10 ರೂಪಾಯಿ. ನಾವೆಲ್ಲ ಇದ್ದಾಗೇನು, ನಾವು ಅವಾಗಲೇನೆ 10 ರೂಪಾಯ. ಇದೆಲ್ಲ ನಮ್ಮ ಮಾಮ ಅನ್ಸಿರೋದು ಗೈಸ್. ಇನ್ನ ಎಲ್ಲಿ ಇನ್ನೊಂದು ಹಳೆ ಬೀರು. ಇದು ಆಕ್ಚುಲಿ ಹಳೆ ಬೀರುನೇ ಮಾಡಿದ್ರೆ ಗೈಸ್. ಇಲ್ಲಿ ಕೀ ಇಲ್ಲ, ಇವಾಗ ಕೀ ಎಲ್ಲಿಟ್ಟವ್ರೋ ಗೊತ್ತಿಲ್ಲ. ಇದೇ ಇರ್ಬೇಕು ಅಂತ ತೋರಿಸ್ತೀನಿ. ಇದಲ್ಲ ಕೀ ಎಲ್ಲಿಟ್ಟವ್ರೋ ಗೊತ್ತಿಲ್ಲ ಗೈಸ್. ಕೀ ತೆಗೆದ್ರೆ ಈ ಕಡೆ ಸೈಡ್ ಶಿವರಾಜ್ ಕುಮಾರ್, ಈ ಕಡೆ ಫುಲ್ ಶಿವರಾಜ್ ಕುಮಾರೇ ಐತಿ ಈ ಬೀರೋಲಿ. ಅದು ನಮ್ಮ ಮಾಮ ಫೇವ್ರೆಟ್ ಹೀರೋ. ಅವಾಗ ಮುಂಚೆಯಿಂದನೂ ಶಿವರಾಜ್ ಕುಮಾರ್ ಪಟ್ಟ ಅಭಿಮಾನಿ. ಆ ಸ್ಟಿಕ್ಕರ್ ಯಾವ್ಯಾವ ಫಿಲಮ್ ಆನಂದದ ಹಳೆಯದೆಲ್ಲ ಆ ಸ್ಟಿಕ್ಕರ್ಸ್ ಎಲ್ಲ ಹಂಗೆ ಅನ್ಸವ್ರೆ. ಅದು ತೋರ್ಸೋಣ ಅಂದರೆ ಇವಾಗ ನಿಮಗೆ ಕೀ ಇಲ್ಲ. ಸೊ ಆಯಿತು, ಅದು ಬಿಡ್ರಿ. ಇವಾಗ ನೆಕ್ಸ್ಟ್ ರೂಮ್ ಹೋಗೋಣ. ಇದು 2ನೇ ರೂಮು. ಸೊ 2ನೇ ರೂಮ್. ಇದು ಆ್ಯಕ್ಚುಲಿ ಸ್ಟೋರೇಜ್ ಸ್ಪೇಸೇ ಇತ್ತು ಗೈಸ್. ಇವಾಗ ನಾವು ಒಂದು ಕಾಟ್ ತೊಗೊಂಬಂದು ಹಾಕಿದ್ದೀವಿ. ಬಿಕಾಸ್ ನಾವೆಲ್ಲ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ, ಅದರಿಂದ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ಲಗೇಜಸ್ ಎಲ್ಲ ಇಲ್ಲೇ ಇದೆ. ಸೊ ಅದು ಆ ಸ್ಪೇಸು ಇವಾಗ ಮಾಡಿಸಿರೋದು. ಮುಂಚೆ ಅದು ಇರಲಿರಲಿಲ್ಲ ಆ ಸ್ಪೇಸು. ಅದು ಲೈಕ್ ಸ್ಟೋರೇಜ್ ಥರ ಮಾಡಿಸಿರೋದು. ಅವಾಗ ಇರಲಿಲ್ಲ ಮುಂಚೆ. ಈ ರೂಮು ಹಿಂಗೇನೆ. ಇವಾಗ ಈಗ ಬರ್ತೀವಲ್ಲ ನಾವು ಅಲ್ಲಿಂದ ಊರಿಂದ ಎಲ್ಲ ಬಂದಾಗ ಇಲ್ಲಿ ಮಲ್ಕೊಳ್ಳೋಕೆ ಕರೆಕ್ಟಾಗಿರುತ್ತೆ. ಅದಕ್ಕಾದ್ದು ಮುಂಚೆ ಆ ಕಾಮನ್ ಟಾಯ್ಲೆಟ್ ಮಾಡ್ಬೋದು ಅಂತ ಮಾಡಿದ್ರು ಜಾಗ. ಅದು ಹಂಗೆ ವೇಸ್ಟ್ ಆಗೋಯ್ತು, ಸ್ಟೋರೇಜ್ ಥರನೇ ಆಗೋಯ್ತು. ಇದೊಂದು ರೂಮು ಸರಿನಾ. ಇನ್ನೊಂದು ಇದು ನೋಡ್ರಿ ಗೈಸ್, ಶೋಕೇಶ್. ನಮ್ಮ ಅಜ್ಜಿ ಅಂತೂ ದೇವ್ರ ಭಕ್ತೆ ಗೈಸ್. ಎಲ್ಲಿ ನೋಡಿದ್ರು ದೇವ್ರ ಫೋಟೋಗಳು, ದೇವ್ರ ಸ್ಟ್ಯಾಚು. ನಮ್ಮ ಅಜ್ಜಿಗೆ ಏನಿಲ್ಲ ಅಂದ್ರೂ ದೇವರು 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 ದೇವರು. ಎಲ್ಲರೂ ದೇವ್ರ ಡೈಲಿ ಪೂಜೆ ಮಾಡಲೇಬೇಕು. ಅದಕ್ಕೆ ಎಲ್ಲಿದ್ರು ದೇವ್ರ ಫೋಟೋಗಳು ಇರ್ತದೆ. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಗೈಸ್ ಇದು ಯಾರು ಗೊತ್ತಾ? ಇಲ್ಲಿ ನಾವು ಭೂಮಿ ಮೇಲೆ ಇದ್ದೀವಿ ಅಂದರೆ ಇವರೇ ಕಾರಣ. ಸೊ ನಮ್ಮ ಅಪ್ಪ ನಮ್ಮಮ್ಮ ಅವಾಗ ಅವ್ರ ಮದುವೆ ಫೋಟೋ ಇದು. ಸೊ ಇನ್ನು ಅವ್ರದ್ದು ಹಳೆ ಆಲ್ಬಮ್ಗಳು ಇನ್ನೂ ಇತ್ತು. ಅದು ನಮ್ಮ ಮನೇಲೆ ಇತ್ತು, ಅದು ಸಿಕ್ಕಿಲ್ಲ. ಅದು ಹೆವಿ ಹುಡುಕ್ತಾ ಇದ್ದೀವಿ. ಇವರೆಲ್ಲೋ ನಮ್ಮ ಅಮ್ಮ ಎಲ್ಲ ಇಟ್ಬಿಟ್ಟು ಕ್ಲೀನ್ ಮಾಡೋದಲ್ಲ. ಇದು ನಮ್ಮ ಅಪ್ಪ ನಮ್ಮಮ್ಮ ಅವ್ರ ಮದುವೆ ಫೋಟೋ. ಸೊ ಅಲ್ಲಿ ಇವಾಗ ಅದು ಈಗ ನಮ್ಮ ಮಾಮ ನಮ್ಮ ಅತ್ತೆ ಅವ್ರ ಮದುವೆ ಆಗಿರೋದು. ಅದು ರೀಸೆಂಟಾಗಿ 2 ವರ್ಷದ ಹಿಂದೆ. ಅದು ನಮ್ಮ ತಾತ ಅಜ್ಜಿ. ಅದು ತೋರಿಸ್ತಿದ್ದಾರೆ ನೋಡ್ರಿ. ಇದು ನಮ್ಮ ತಾತ ಅಜ್ಜಿ. ನಮ್ಮ ತಾತ ನೋಡಿ ಗೈಸ್ ಹೇಗೆ ಎಷ್ಟು ಚೆನ್ನಾಗಿದ್ದಾರೆ. ನಮ್ಮ ಅಜ್ಜಿನೂ ಸೂಪರ್. ಹೆಲ್ತ್ ಇನ್ಸ್ಪೆಕ್ಟರ್ ಅವಾಗಲೇ ಅವರು. ಸೊ ಈಗ ಹಂಗವ್ರು. ಇವಾಗ ಇಲ್ಲೇ ಯಾರು ನೋಡಿ ಬನ್ನಿ. ಅವತ್ತು ಮದುವೆಲಿ ಸಾಂಗ್ ಆಡೋರು ಅನ್ನಲ್ಲ. ಅವ್ರ ಮುಂಚೆ ಹೆಂಗಿದ್ರು ಅಂತ ತೋರಿಸ್ತೀನಿ ನೋಡ್ರಿ ಗೈಸ್. ಇಲ್ಲಿ ಆ ಫೇಸೇ ಈ ಫೇಸ್ ಗೈಸ್. ಇದು ತೋರಿಸ್ತೀನಿ ತಾಳ್ರಿ. ಇವಾಗ ಆಗಂಗಿದ್ರು ಹೇಗಾದೆ ಸಾಂಗ್ ಆಡೋರು ಅಂದಲ್ಲ, ಅವರೇ ಅವರು. ಐ ಮೀನ್ ಅದು ಅವ್ರ ಕಾಲೇಜ್ ಡೇಸ್ ಫೋಟೋ ಅನ್ಸುತ್ತೆ ಗೈಸ್. ಈ ಡೋರು ಅಷ್ಟೇ ಮುಂಚೆ ಇರಲಿಲ್ಲ. ಸೊ ಈಗ ಯಾವಾಗ ಒಂದು 2-3 ವರ್ಷದಿಂದ ಮಾಡಿಸಿರೋದು. ಇದು ಟೆರೆಸ್ಗೆ ಹೋಗೋಕ್ಕೆ ಮುಂಚೆ ನಾವು ಚಿಕ್ಕ ವಯಸ್ಸಿಂದ ಯಾರು ಟೆರೆಸ್ಗೆ ಹೋಗಿರಲಿಲ್ಲ. ಈಗ ಈ ಥರ ಮೆಟ್ಲು ಮಾಡಿಸಿ ಹಂಗೆ ಬರೋಗಡೆ ಬರೀ ಇದು 2 ಪೋರ್ಷನ್ ಇದ್ದಿದ್ದು ಗೈಸ್. ಇವಾಗ ಆ್ಯಕ್ಚುಲಿ ಇದು ಮಾಡಿಸಿರೋದು. ಇಲ್ಲಿ ಇವಾಗ ಮೆಟ್ಲು ಅಂದರೆ ಕೆಳಗಡೆಯಿಂದ ಪಿಲ್ಲರ್ ತಗೊಂಡು ಅಂದರೆ ಈ ಥರ ಇದು ಮೆಟ್ಲು ಮಾಡಿಸಿರೋದು. ನೋಡಿ ಎಲ್ಲ ಒಳಗೆ ಹೋದ್ರೆ ಹೆಂಗೆ ಈಗ ಮೆಟ್ಲು ಮಾಡಿಸಿರೋದು. ಇದು ಫುಲ್ಲು ಟೆರೆಸ್ ಮೇಲೆ ಹೋಗುತ್ತೆ. ಬರ್ರಿ ಹೆಂಗೆ ಟೆರೆಸ್ ಮೇಲೆ ಹೋಗೋಣ. ಗೈಸ್ ಇದೇ ಟೆರೆಸ್ಸು. ಸೊ ಇದು ಹೆಂಗಿತ್ತು ಅಂದರೆ ಮುಂಚೆ ನಮಗೆ ಟೆರೆಸ್ ಮೇಲೆ ಬರೋಕ್ಕೆ ಚಾನ್ಸೇ ಇರ್ತಿರ್ಲಿಲ್ಲ. ಆ ಮೆಟ್ಲು ಮಾಡಿಸಾದ್ಮೇಲೆ ಬಂದಿದ್ದು. ಸೊ ನಾವು ಅವಾಗ ಯಾವ ಕಡೆಯಿಂದ ಬರ್ತಿದ್ದೆ ಅಂದರೆ ಅಲ್ಲೊಂದು ಬಿಲ್ಡಿಂಗ್ ಐತೆ, ಆ ಕಡೆಯಿಂದ ಹತ್ತಿ ಒಂದು 2-3 ಸತಿ ಬಂದಿದ್ದು ಅಷ್ಟೇ. ಅದು ಯಾವಾಗೋ ಒಂದು ಸತಿ. ಆಮೇಲೆಲ್ಲ ಬರೋಕ್ಕೆ ಚಾನ್ಸೇ ಇರಲಿಲ್ಲ. ಸೊ ಇವೆಲ್ಲ ಯಾವಾಗ ಮಾಡಿಸಿರೋದು ಅಂದರೆ ಒಂದು 2 years ಬ್ಯಾಕ್ ಮಾಡಿಸಿರೋದು. ಸೊ ಟೆರೆಸ್ ಮೇಲೆ ಬಂದು ಬಟ್ಟೆಗೆ ಒಣಗಾಕಿ. ಆವಾಗ ನಮ್ಮ ಅಜ್ಜಿಗೆ ಕೆಳಗಡೆನೇ ಒಣಗಾಕ್ತಿದ್ರು. ಸೊ ಈಗ ಕರೆಕ್ಟಾಗಿ ಆಗುತ್ತೆ.
ಈಗ ಅಲ್ಲಿ ಈ ಕಡೆ ಹಂಗೆ ಆದ್ರೂ ನಮ್ಮ ಅಜ್ಜಿ ಕೆಳಗಡೆನೆ ಒಣಗಾಕ್ತಾರೆ ಗೈಸ್. ಈಗ ಇಲ್ಲೊಂದು ಮಾಮೂಲಿ ಕಾಮನ್ Unit. ಮಾಮೂಲಿ ಕಾಮನ್ ಬಾತ್ರೂಮು, ಇಲ್ಲೊಂದು ಇದು ಸ್ಟೋರೇಜ್ ಥರ ಇಲ್ಲೊಂದು ಮಾಡಿಸಿದ್ವಿ. ಮಾಮೂಲಿ ಎಲ್ಲ ಸ್ಟೆಪ್ಸ್ ಅಲ್ಲಿ ಇಲ್ಲ ಐತೆ. ಇಲ್ಲಿಂದ ವ್ಯೂ ಎಲ್ಲ ಮಸ್ತಾಗಿ ಕಾಣುತ್ತೆ. ಇಲ್ಲೂ ಹಿಂಗೆ ದೊಡ್ಡದಾಗೈತೆ ಗೈಸ್. ಇಲ್ಲೂ ಕೆಳಗಡೆ ಎಲ್ಲ ಫುಲ್ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದೀವಿ. ಫುಲ್ ಕೆಳಗಡೆ ಎಲ್ಲ ಟೈಲ್ಸ್ ಹಾಕ್ಸ್ಬಿಟ್ಟಿದ್ದೀವಿ. ಅಂದರೆ ಇಲ್ಲೂ ಬಂದರೆ ಆರಾಮ್ಸೆ ಮಲ್ಕೊಂಡು ಏನಾರ ಇದು ಈವೆಂಟ್ ಥರನೂ ಮಾಡ್ಕೊಬೋದು. ಬರ್ತಡೇ ಪಾರ್ಟಿ ಆ ಥರ ಎಲ್ಲ ಮಾಡ್ಬೋದು. ಫುಲ್ ಕವರ್ ಐತಲ್ಲ, ಸಕ್ಕದಾಗಿ ಕಾಣುತ್ತೆ. ಬರ್ತಡೆಗೆ ಅವೆಲ್ಲ ಅಂದರೆ ಜಾಸ್ತಿ ಜನ ಬಂದಾಗ, ಅಂದರೆ ನಮ್ಮ ಫ್ಯಾಮಿಲಿನೇ ಜಾಸ್ತಿ ಜನ ಬಂದಾಗ ಮೇಲೂ ಎಲ್ಲ ಮಲ್ಕೊಳ್ಳೋಕ್ಕೆ, ಅಡುಗೆ ಮಾಡ್ಕೊಳ್ಳೋಕ್ಕೆ, ಫುಲ್ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಾಗ ಅಡುಗೆ ಎಲ್ಲ ಮಾಡ್ಕೊಳ್ಳೋಕ್ಕೆಲ್ಲ ಸಕ್ಕದಾಗಿರ್ತದೆ. ಅಷ್ಟೇ. ಇಲ್ಲೊಂದು ಕಾಮನ್ ಬಾತ್ರೂಮು, ಇದೊಂದು ವಾಶ್ ಮಿಷಿನು, ಇಲ್ಲಿ ವಾಷಿಂಗ್ ಮಿಷಿನ್, ಇಲ್ಲೇ ಅಂದರೆ ಇಲ್ಲೇ ಎಲ್ಲ ಬಟ್ಟೆ ಮಾಡ್ಕೊಂಡು ಹಿಂಗೆ ಹಾಕೊಳ್ಳೋದು ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.